ಮತ್ತೊಂದು ಕಡೆ ಮೃತಪಟ್ಟಂತಹ 19 ಪ್ರಯಾಣಿಕರ ಗುರುತು ಪತ್ತೆಯಾಗಿದೆ. ಘಟನಾ ಸ್ಥಳದಲ್ಲೇ ನಡೀತಾ ಇದೆ ಪೋಸ್ಟ್ ಮಾರ್ಟಮ್. ಯಾರು ಏನು ಎತ್ತ ಅನ್ನೋದರ ಗುರುತು ಸಿಕ್ಕಿದೆ. 19 ಜನರ ಗುರುತು ಕೂಡ ಈಗಾಗಲೇ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಬಳಿಕ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. 20 ಪ್ರಯಾಣಿಕರು ಪ್ರಾಣಾಪಾಯದಿಂದ ಒಂದು ಕಡೆ ಪಾರಾದರೆ ಮತ್ತೆ ಇನ್ನೂ 19 ಜನ ಸುಟ್ಟು ಕರಕಲಾಗಿದ್ದಾರೆ. ಗಾಯಾಳುಗಳು ಯಾರೆಲ್ಲ ಇದ್ದಾರೆ ಅವ್ರನ್ನ ಕರ್ನೂಲಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಂತಾಪ ಸೂಚಿಸಿ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಕೂಡ ಮಾಡಿದ್ದಾರೆ. ಘಟನೆಯಿಂದ ಆಘಾತವಾಗಿದೆ ಅಂತ ಆಂಧ್ರ ಸಿಎಂ ಕೂಡ ಹೇಳಿದ್ದಾರೆ. ಇಂತಹ ಆಘಾತ ಆಗಬಾರ್ದಾಗಿತ್ತು. ನಿಜಕ್ಕೂ ಕೂಡ ಇಂತಹ ಒಂದು ದುರಂತ ಏನಿದೆ ಇದಕ್ಕೆ ಕಾರಣ ಏನು ಅನ್ನೋದರ ಕುರಿತಾಗಿ ಪತ್ತೆ ಹಚ್ಚುವಂತಹ ಕೆಲಸವೂ ಕೂಡ ಆಗಬೇಕಾಗತ್ತೆ. ಈ ಕುರಿತಾಗಿ ಆಂಧ್ರದ ಸಿಎಂ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ 10 ಹಲವು ಗಣ್ಯರು ಸೇರಿ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಒಂದು ಕಡೆ ಮತ್ತೊಂದು ಕಡೆ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗ್ತಾ ಇದೆ. 19 ಜನರ ಗುರುತು ಕೂಡ ಸಿಕ್ಕಿದೆ. ಯಾರು, ಎಲ್ಲಿಯವರು, ಎಲ್ಲಿಂದ ಬಂದಿದ್ರು, ಎಲ್ಲಿಗೆ ಹೋಗ್ತಾ ಇದ್ರು, ಇವರ ಮೂಲ ಏನು, ಇವರ ಸಂಬಂಧಿಕರು ಎಲ್ಲಿದ್ದಾರೆ ಅನ್ನೋದರ ಕುರಿತಾದಂತಹ ಒಂದು ಮೂಲವನ್ನು ಪತ್ತೆ ಹಚ್ಚಿ ತಮ್ಮವರಿಗೆ ಈ ಒಂದು ಬಾಡಿಗಳನ್ನು ಹಸ್ತಾಂತರ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ರಾತ್ರಿವರೆಗೂ ಪ್ರಯಾಣಿಕರು, ಆದರೆ ಇದೀಗ ಸುಟ್ಟು ಕರಕಲಾಗಿ ಹೋಗಿರುವಂತಹ ದೇಹಗಳು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋದು ಅಂತಂದರೆ ನಿಜಕ್ಕೂ ಅದು ಮತ್ತೊಂದು ಚಾಲೆಂಜಿಂಗ್ ಸಂಗತಿ. ಯಾಕಂದರೆ ಆ ಮುಖಗಳೇ ಸಿಗೋದಿಲ್ಲ, ಸುಟ್ಟು ಕರಕಲಾಗಿ ಹೋಗಿರುತ್ತೆ. ಯಾರು ಏನು ಎತ್ತ ಅಟ್ಲೀಸ್ಟ್ ಕೊನೆ ಬಾರಿ ಮುಖ ನೋಡ್ಕೊಳ್ಳೋಣ ಅಂತ ಸಂಬಂಧಿಕರು ಬಂದರೂ ಕೂಡ ಅವರ ಮುಖ ಎಲ್ಲ ಕೂಡ ಇಡೀ ಬಾಡಿನೇ ಸುಟ್ಟು ಕರಕಲಾಗಿ ಹೋದ ಸಂದರ್ಭದಲ್ಲಿ ಇನ್ನೆಲ್ಲಿ ಗುರುತು ಸಿಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪರಿಸ್ಥಿತಿಗೆ ಈಗಾಗಲೇ ತಲುಪಿಸಲಾಗಿದೆ. ಬಟ್ ಆದರೆ ಅವರ ಹತ್ರ ಇರುವಂತಹ ಗುರುತುಗಳನ್ನು ಆಧರಿಸಿ, ವಸ್ತುಗಳನ್ನು ಆಧರಿಸಿ, ಏನೋ ಒಂದಷ್ಟು ಉಳಿದಿರುತ್ತೆ, ಅದನ್ನು ಆಧರಿಸಿ ಈ 19 ಜನರ ಒಂದು ಗುರುತನ್ನು ಪತ್ತೆ ಹಚ್ಚಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ಬಹಳ ತ್ವರಿತಗತಿಯಲ್ಲಿ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ಸ್ಥಳದಲ್ಲೇ ಮಾಡಲಾಗ್ತಾ ಇದೆ ಅಂತ. ಯಾಕಂತಂದರೆ ಸುಟ್ಟು ಕರಕಲಾದ ದೇಹಗಳನ್ನು ಮತ್ತೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಆಗೋದಿಲ್ಲ. ಅದೊಂದು ಮತ್ತೊಂದು ಚಾಲೆಂಜಿಂಗ್ ಸಂಗತಿ. ಹಾಗಾಗಿ ಇಲ್ಲೇ ಆ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಂದಾನೇ ಕುಟುಂಬಗಳಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಘಟನೆಯಿಂದ ತೀರಾ ಆಘಾತವಾಗಿದೆ ಅಂತ ಆಂಧ್ರ ಸಿಎಂ ಕೂಡ ಈ ವಿಚಾರಕ್ಕೆ ಸಂತಾಪ ಸೂಚಿಸಿದ್ದಾರೆ. ಇನ್ನು ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಅನ್ನುವಂತಹ ಆರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಲವು ಜೀವಗಳು ಬಲಿಯಾಗಿದ್ದು ಈ ಘಟನೆಯಲ್ಲಿ ನಿಜಕ್ಕೂ ದುಃಖ ತರಿಸಿದೆ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋ ಪ್ರಾರ್ಥನೆಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿ ವೈದ್ಯರು ಕೂಡ ಇದ್ದಾರೆ. ವೈದ್ಯರ ತಂಡವೇ ಅಲ್ಲಿ ಬಂದಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಆ ಒಂದು ಮೃತದೇಹಗಳನ್ನು ಅವರವರ ಕುಟುಂಬದವರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ದುರಂತ ಅಂತಂದರೆ 4 ಜನ, ಗಂಡ ಹೆಂಡತಿ 2 ಮಕ್ಕಳು ಸೇರಿದಂತೆ 4 ಜನ ಒಂದೇ ಕುಟುಂಬದವರು ಸಜೀವ ದಹನ ಆಗಿರೋದು ಮತ್ತೊಂದು ವಿಪರ್ಯಾಸ. ಅದು ಕೂಡ ಹೇಗೆ ಕೂತಿದ್ರೋ, ಹೇಗೆ ಮಲಗಿದ್ರೋ ಅದೇ ರೀತಿ ಅಲ್ಲೇ ಸುಟ್ಟು ಕರಕಲಾಗಿ ಹೋಗಿದೆ ಅವರ ದೇಹಗಳು ಅನ್ನೋದು. ಇದು ಎಷ್ಟೋ ಜನಕ್ಕೆ ಆಘಾತವನ್ನು ಉಂಟು ಮಾಡಿದೆ. ಒಂದೇ ಕುಟುಂಬದವರು ಹೀಗಾಗೋಗ್ಬಿಡುತ್ತಲ್ಲ ಹೆಂಗೆ ಅಂತ. ಹಾಗೇನೆ ಅವರ ಸಂಬಂಧಿಕರಿಗೆ ಈ 4 ಜನರ ಒಂದು ಮೃತದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಎಲ್ಲವೂ ಕೂಡ ಅಂದರೆ ಈಗಾಗಲೇ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರಿಗೆ ಸುಟ್ಟ ಗಾಯಗಳಾಗಿದೆ, ಬೇರೆ ಬೇರೆ ಫ್ರ್ಯಾಕ್ಚರ್ಸ್ ಆಗಿದೆ, ಇಂಜುರಿ ಆಗಿದೆ. ಬಸ್ಸಿಂದ ಕೆಳಗೆ ಪ್ರಾಣವನ್ನು ಉಳಿಸಿಕೊಂಡಿದ್ದೇ ಒಂದು ದೊಡ್ಡ ಸಂಗತಿ, ಚಾಲೆಂಜಿಂಗ್ ಸಂಗತಿ. ಅಂಥದ್ರಲ್ಲಿ ಈಗ ಚಿಕಿತ್ಸೆ ಕೂಡ ಸ್ಪಂದಿಸ್ತಾ ಇದ್ದಾರೆ. ಅವರ ಚಿಕಿತ್ಸೆಗೆ ಫಲಿಸಿ ಆದಷ್ಟು ಬೇಗ ಇವರೆಲ್ಲರೂ ಕೂಡ ಗುಣಮುಖರಾಗಲಿ ಅನ್ನುವಂತಹ ಆರೈಕೆಗಳನ್ನು ಕೂಡ ಈಗಾಗಲೇ ಎಲ್ಲರೂ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಘಟನಾ ಸ್ಥಳದಲ್ಲಿ ತನಿಖೆ ಕೂಡ ಮುಂದುವರಿತಾ ಇದೆ. ಯಾಕಂತಂದರೆ ಏನು ಕಾರಣ, ಈಗ ಪರಿಸ್ಥಿತಿ ಹೇಗಿದೆ, ಆ ಡ್ರೈವರ್ಗಳು ಎಲ್ಲಿ ಹೋದರು, ಹಾಗಾದರೆ ಈ ಸಂದರ್ಭದಲ್ಲಿ ಮಾಡಬೇಕಾಗಿದ್ದೇನು, ಇವರು ಮಾಡಿದ್ದೇನು, ಜೊತೆಗೆ ಬಸ್ ಯಾವ ಕಂಡೀಷನಲ್ಲಿ ಇತ್ತು, ಹೀಗೆ ಎಲ್ಲ ಆಯಾಮದಿಂದಲೂ ಕೂಡ ಒಂದಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ ಘಟನಾ ಸ್ಥಳದಲ್ಲಿ. ಹಾಗಾದ್ರೆ ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಬರೋದು ಏನಪ್ಪಾ ಅಂತಂದ್ರೆ,
ಬಸ್ಗೆ ಬೆಂಕಿ ತಗಲಿದ್ದಾದ್ರೂ ಹೇಗೆ? ಹೈವೇಯಲ್ಲೇ ಬರ್ತಿದ್ದಂತಹ ಬೈಕ್ಗೆ ಡಿಕ್ಕಿ ಹೊಡೆಯಲಾಗುತ್ತೆ. ಬಸ್ನ ಅಡಿ ಸಿಲುಕಿ 400 ಮೀಟರ್ ವರೆಗೆ ಬೈಕ್ ಎಳೆದುಕೊಂಡು ಹೋಗುತ್ತೆ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಸಿಡಿದು ಬಸ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಹೊತ್ತಿ ಉರಿಯುತ್ತೆ ಖಾಸಗಿ ಬಸ್. ಮಲಗಿದ್ದವರು ಬಸ್ನಲ್ಲೇ ಸುಟ್ಟು ಕರಕಲಾಗ್ತಾರೆ ಒಂದು ಕಡೆ, ಮತ್ತೊಂದು ಕಡೆ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಏನು ಸಿಡಿಯುತ್ತೆ, ಅದರಿಂದ ಬೆಂಕಿ ಹೊತ್ಕೊಳ್ಳುತ್ತೆ. ಅಲ್ಲಿಂದ ಬಸ್ಸಿಗೆ ತಗಲತ್ತೆ. ಇದು ಬಸ್ಸಿಗೆ ಹೆಂಗಪ್ಪ ಬೆಂಕಿ ಹೊತ್ಕೊಳ್ತು ಹಾಗಾದ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಇರೋದು ಇಲ್ಲಿ. ಫಸ್ಟು ಬೈಕ್ಗೆ ಡಿಕ್ಕಿ ಹೊಡೆಯುತ್ತಾನೆ ಆ ಬಸ್ ಡ್ರೈವರ್ ಬಂದು. ಆ ಬಸ್ ಡ್ರೈವರ್ ಡಿಕ್ಕಿ ಹೊಡೆದ ನಂತರದಲ್ಲಿ ಆ ಬಸ್ ಏನಿದೆ, ಆ ಬಸ್ ಕೆಳಗಡೆ ಆ ಬೈಕ್ ಸವಾರ 400 ಮೀಟರ್ ಒಳಗಡೆ ಕೆಳಗಡೆ ಹೋಗಿರ್ತಾನೆ. ಅಲ್ಲಿ ಆ ಪೆಟ್ರೋಲ್ ಟ್ಯಾಂಕ್ ಸಿಡಿದು ಬ್ಲಾಸ್ಟ್ ಆಗುತ್ತೆ. ಅದಾದ್ಮೇಲೆ ಆ ಬೆಂಕಿ ಹೊತ್ಕೊಳ್ಳುತ್ತೆ. ಫಸ್ಟು ಬೈಕ್ಗೆ, ಆ ಬೆಂಕಿ ಬಸ್ಸಿಗೆ ಹೊತ್ಕೊಳ್ಳುತ್ತೆ. ಬಸ್ನ ಮುಂಭಾಗದಲ್ಲೇನೆ ಈ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಫಸ್ಟು ಅದು ಇಡೀ ಬಸ್ಸನ್ನ ಕ್ಷಣಾರ್ಧದಲ್ಲಿ ವ್ಯಾಪಿಸುತ್ತೆ. ಬೆಂಕಿಯ ಕೆನ್ನಾಲಿಗೆ ಇಡೀ ಬಸ್ಗೆನೆ ಆವರಿಸುತ್ತೆ. ಯಾಕಂತಂದ್ರೆ AC ಬಸ್ ಒಳಗಡೆ ಬೆಂಕಿ ಸ್ಪ್ರೆಡ್ ಆಗೋದು ಬಹಳ ಬೇಗನೆ ಆಗುತ್ತೆ. ಯಾಕಂತಂದ್ರೆ ಗಾಳಿ ಆಡ್ತಾ ಇರೋದಿಲ್ಲ ಅಲ್ಲಿ. ಕಂಪ್ಲೀಟ್ ಆಗಿ ಕುಷನ್ ಚೇರ್ಸ್ ಇರುತ್ತೆ, ಬೆಡ್ಗಳಿರುತ್ತೆ, ಹತ್ತಿಯಿಂದ ಮಾಡಿದಂತಹ ಬೆಡ್ಶೀಟ್ಗಳಿರುತ್ತೆ. ಅವೆಲ್ಲವೂ ಕೂಡ ಆದಷ್ಟು ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ. ಹಾಗೇನೆ ಪ್ರಯಾಣಿಕರು ಕೂಡ ಸಜೀವ ದಹನ ಆಗ್ತಾರೆ.